ಕೇರಳದ ವಯನಾಡಿನಲ್ಲಿ ಗುಡ್ಡ ಕುಸಿತ ದುರಂತ ಏನು ನಡೀತು. ಇದರಲ್ಲಿ ಸಾವಿನ ಸಂಖ್ಯೆ ಪ್ರತಿ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ. ಕನ್ನಡಿಗರು ಕೂಡ ಮೃತಪಟ್ಟಿದ್ದಾರೆ, ಕೆಲವರು ನಾಪತ್ತೆಯಾಗಿದ್ದಾರೆ. ಈ ನಡುವೆ ಮಂಡ್ಯ ಮೂಲದವರು ಕೂಡ ನಾಪತ್ತೆಯಾಗಿದ್ದಾರೆ ಇಬ್ಬರು ಅಂತಕ್ಕಂಥದ್ರ ಬಗ್ಗೆ ಹೇಳ್ತಾ ಇದ್ದೆ. ತುಂಬಾ ಮಳೆ ಬರ್ತಾ ಇದೆ, ನಾಳೆ ಬರ್ತೀವಿ ಎಂದವರು ಬರಲೇ ಇಲ್ಲ ಅಂತ ತಾಯಿಯನ್ನ ನೆನೆದು ಲೀಲಾವತಿ ಮಗಳು ಪಾಪ ಕಣ್ಣೀರಿಟ್ಟಿದ್ದಾರೆ. ಲೀಲಾವತಿ ಅಂತಕ್ಕಂಥವ್ರು ಮಿಸ್ಸಿಂಗ್. ನಾನು ಬರಲ್ಲ ಮಗ, ಸೊಸೆಯನ್ನು ಕಳಿಸ್ತೀನಿ ಅಂತ ಹೇಳಿದ್ರು, ಆದರೆ ಅವ್ರು ಬರಲೇ ಇಲ್ಲ. ದೇವರ ಕರುಣೆ ಇಲ್ಲ, ಹೀಗಾಗುತ್ತೆ ಅಂತ ಅಂದುಕೊಂಡಿರಲಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ನಮ್ಮ ಅಮ್ಮನ ಕೈ ಕಾಣ್ತಾ ಇದೆ, ಮಗು ಮಕಾಡೆ ಮಲಗಿದೆ, ಹೇಗಾದರೂ ಮಾಡಿ ಮೃತದೇಹವನ್ನು ತರಿಸ್ಕೊಡಿ ಅಂತ ಕೇಳ್ಕೊತಾ ಇದ್ದಾರೆ. ಅಲ್ಲ, ಆಗುತ್ತದು, ಅದು ಬೇರೆ ವಿಚಾರ. ಕಡೇ ಬಾರಿ ಮುಖವನ್ನು ನೋಡ್ಕೋತೀವಿ ಅಂತ ಲೀಲಾವತಿ ಮಗಳು ಕಣ್ಣೀರಿಟ್ಟಿದ್ದಾರೆ. ಕೇರಳದಲ್ಲಿ ಸಂಭವಿಸಿದ ದುರಂತದಲ್ಲಿ ಮಂಡ್ಯ ಮೂಲದ ಒಂದು ಫ್ಯಾಮಿಲಿ, 5 ಜನರ ಫ್ಯಾಮಿಲಿ, ಅದರಲ್ಲಿ ಆ ಮಗು ನೋಡ್ತಾ ಇದ್ದೀರಲ್ಲ ಫೋಟೋದಲ್ಲಿ, ಅದು ಮತ್ತು ಲೀಲಾವತಿ ಅಂತ ಇಬ್ಬರು ಮೃತಪಟ್ಟಿದ್ದಾರೆ. ಮತ್ತು ಇನ್ನು 3 ಜನಕ್ಕೆ ಗಾಯ ಆಗಿದೆ, ಅವರೆಲ್ಲ ಬದುಕುಳಿದಿದ್ದಾರೆ. ಬಟ್ ಆ ಲೀಲಾವತಿ ಅನ್ನೋರು ಮಾತ್ರ ಬರಲಿಲ್ಲ. ಅವ್ರು ಬರಬೇಕಾಗಿತ್ತು, ಹಿಂದಿನ ದಿನನೇ ಹೊರಡಬೇಕಾಗಿತ್ತು, ಬಟ್ ಬರಲೇ ಇಲ್ಲ ಅಂತ ದುಃಖವನ್ನು ತೊಡ್ಕೊಂಡಿದ್ದಾರೆ ಕುಟುಂಬಸ್ಥರು. ಮಲೆನಾಡಿನಲ್ಲಿ ಗುಡ್ಡ ಕುಸಿತ ಆದ ಪರಿಣಾಮವಾಗಿ ನಿಮಿಷಕ್ಕೂ ಕೂಡ ಸಾವಿನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ KR ಪೇಟೆ ಅಂದರೆ ಮಂಡ್ಯ ಜಿಲ್ಲೆಯ KR ಪೇಟೆಯಲ್ಲಿ ಕೂಡ ಅಲ್ಲಿ ನಿವಾಸಿಗಳಿದ್ರು, ಕತ್ತರಘಟ್ಟ ಗ್ರಾಮದಲ್ಲಿ. ಅವರು ಕೂಡ ಇದೀಗ ನಾಪತ್ತೆ ಆಗಿದ್ದಾರೆ. ಲೀಲಾವತಿ 55 ವರ್ಷ. ಈ ಬಗ್ಗೆ ಮಾತನಾಡೋಕ್ಕೆ ಲೀಲಾವತಿ ಅವರ ಮಗಳು ನೋಡ್ತಿದ್ದಾರೆ, ಅವರ ಮಾತಾಡ್ತೀನಿ. ಅಮ್ಮ, ಕೊನೆಯದಾಗಿ ನಿಮ್ಮ ತಾಯಿಯವ್ರ ಜೊತೆ ಮಾತನಾಡಿದ್ದೇನು, ಏನು ಹೇಳಿದ್ರು ಅಂತೇಳಿ? 8 ಗಂಟೆಲಿ ಮಾಡಿದ್ರು. ನನ್ನ ತಮ್ಮ ಇರಲಿಲ್ಲ, ನೀ ಕೈಲಿ ಫೋನ್ ಕೊಡಿ ಅಂತಂದೆ. ಅವನು ಬಂದು ಸ್ನಾನ ಮಾಡ್ತಾವನೆ ಅಂತಂದ್ರು. ಮಳೆ ಜಾಸ್ತಿ ಆಗೈತೆ ಅಂತ TV-ಲೆಲ್ಲ ತೋರಿಸ್ತವ್ರೆ, ಬಂದ್ಬಿಡಿ ಅಂದೆ. ಇಲ್ಲಿ ಮಳೆ ಐತೆ, ಅಷ್ಟೊಂದು ಮಳೆ ಇಲ್ಲ, ಇಲ್ಲಿ ಏನೂ ಆಗೋದಿಲ್ಲ ಅಂತಂದರು. ನಾನು ಏನಾದರೂ ಆಗಲಿ ಮಳೆ ಮುಗಿಸ್ಕೊಂಡು ಹೋಗುರಿ, ಪಾಪನ್ನು ಜಾನ್ಸಿನೋ ನೀನು ಕಳಿಸ್ಬಿಡು, ನೀನು ಬಾವ ಅಂತ ಕರೆದೆ. ನಮ್ಮಪ್ಪ ಕೋಪ ಮಾಡ್ಕೊಂಡು, ಇವನು ನೀ ಕರ್ಕ ಬತ್ತಾಯಲ್ಲ, ನಾಳೆಗೆ ಬರ್ತೀವಿ ಕಣವ, ಪ್ಯಾಕ್ ಮಾಡ್ಕೊಂಡಿದ್ದೀವಿ ಬಟ್ಟೆ ಅಂದರು. ಬೆಳಿಗ್ಗೆಗೆ ಬರೋಷ್ಟೊಳಗೆ ರಾತ್ರಿ 1:45 ಎಲ್ಲ ಕೊಚ್ಚೋಗವ್ರೆ. ಮನೆ ಹೊಸ್ದಾಗಿ ಮನೆ ಕಟ್ಟಿದ್ರು, ಮುಂದಿನ ತಿಂಗಳು ಗೃಹ ಪ್ರವೇಶ ಇಟ್ಕೊಂಡಿದ್ರು ಸರ್. ಅದರಲ್ಲಿ ಎಲ್ಲ ಕೊಚ್ಚೋಗಿ ಪಾಪನ ಕೈ ಹಿಡ್ಕೊಳ್ಳೋಷ್ಟೊಳಗೆ ನಮ್ಮಮ್ಮ ಹೊಂಟೋಗವ್ರೆ. ನಮ್ಮಮ್ಮಂಗೆ ದೊಡ್ಡ ಬಂಡೆ ಹೊಡೆದು ಮುಂದಕ್ಕೆ ಹೊಂಟೋದ್ರು ನಮ್ಮಮ್ಮ. ಪಾಪನ ಹಿಡ್ಕೊಳ್ಳೋಣ ಅನ್ನಷ್ಟಲ್ಲಿ ಗೋಡೆ ಕುಸಿದು ಪಾಪು ಮೇಲೆ ಬಿದ್ದೋಗೈತೆ. ಜಾನ್ಸಿ ಎಲ್ಲ ಕಡೆ ಮಣ್ಣೆಲ್ಲಾನು ತೆಗ್ದು ನೋಡವಳೆ, ಪಾಪು ಇಲ್ಲ. ನಮ್ಮ ಅಪ್ಪಾಜಿ ಪಾಪುನ ಹುಡ್ಕಾಡವ್ರೆ, ಅಪ್ಪ ಅಮ್ಮ. ತಮ್ಮ ಮಾತ್ರ ಮುಂದೆ ಅಲ್ಲೇ 1 ಕಿಲೋಮೀಟ್ರಷ್ಟು ಹೋಗಿ ಮಣ್ಣೊಳಗೆ ಊತೋಗಿ ಹೆಂಗೋ ಬಚಾವಾಗಿ ಎದ್ದು ಬಂದವನೇ. ಅವನಿಗೆ ಸ್ಪೈನೋ ಕಾರ್ಡ್ ಕಟ್ಟಾಗೈತೆ. ಮೂಗು ಬಾಯಿಗೆಲ್ಲ ಶ್ವಾಸಕೋಶಕ್ಕೆಲ್ಲ ಮಣ್ಣು ತುಂಬ್ಕೊಂಡು ಅವನು ICU-ನಲ್ಲಿ ಮಿಮ್ಸ್ ಹಾಸ್ಪಿಟಲಲ್ಲಿ ಇದ್ದಾನೆ ಸರ್. ಅಂದ್ರೆ ಮೊನ್ನೆ ನಿಮ್ಮ ತಾಯಿಯವ್ರ ಜೊತೆ ಮಾತಾಡ್ಬೇಕಾದ್ರೆ ಅವ್ರೇನು ಮಾತಾಡಿದ್ರು, ನೀವೇನು ಮಾತಾಡಿದ್ರಿ ಅಂತೇಳಿ? ಬರ್ತೀನಿ ಬೆಳಗ್ಗೆಗೆ ಅಂತ ಅಂದರು. ಒಂದ್ಸಲ ಬರೋದಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂದರು. ನೀನು ಬರ್ನಿಲ್ಲ ಅಂದರೆ ಅಲ್ಲೇ ಸಾಯಿ, ಮಕ್ಕಳನ್ನಾದರೂ ಕಳಿಸು ಅಂತ ಅಂದೆ. ನಾನು ಸಾಯ್ತಾರೆ ಅಂತ ಗೊತ್ತಿಲ್ಲ ಸರ್ ನನಗೆ. ನಾನು ಒಂದ್ಸಲ ನೋಡಬೇಕು ಅವ್ರನ್ನ. ನಮ್ಮ ಸಿರಿ ಊಟ ಮಾಡ್ತಾ ಇದ್ದ ನನ್ನ ತಮ್ಮನ ಪಾಪು, ಅತ್ತೆ ನನ್ನ ಸೈಕಲ್ ತೆಗ್ದು ಮಡಗು ಬರ್ತೀನಿ ಅಂದ. ಸೈಕಲ್ಲು ಇಲ್ಲೇ ಐತೆ, ಸೈಕಲ್ ಯಾರಿಗೂ ಕೊಡಬೇಡ, ನಾನೇ ಬರ್ತೀನಿ ಅಂದ. ಬರ್ಲಿಲ್ಲ. ಅವನು ನನ್ನ ಜೊತೆ ಒಂದೇ ಮಾತು ಮಾತಾಡ್ದ. ದಿನ ವಿಡಿಯೋ ಕಾಲ್ ಮಾಡಿ ನನಗೆ ಉಮ್ಮ ಕೊಡ್ತಿದ್ದ. ಅಯ್ಯೋ ಅಕ್ಕ, ಜಿಲ್ವಕ್ಕ ನಮ್ಮ ಅಪ್ಪ ಸ್ವೆಟ್ರು ತಂದದೆ ನೋಡು, ತಾತ ಸ್ವೆಟ್ರು ತಂದದೆ ಅಂತ ತೋರಿಸ್ತಾ ವಿಡಿಯೋ ಕಾಲಲ್ಲಿ. ಹೊಂಟೋದ. ಅಯ್ಯೋ ಸರ್, ನನ್ನ ತಮ್ಮನ ಮಗುನು ನಮ್ಮ ಅಮ್ಮನು ಹೆಂಗಾದ್ರು ಸರ್, ಮುಖ ನೋಡೋಕ್ಕಾದ್ರೂ ಅವಕಾಶ ಮಾಡಿಕೊಡಿ. ಅಂದ್ರೆ ನಿಮ್ಗೆ ಅಪ್ಡೇಟ್ ಬಂದಿರೋ ಪ್ರಕಾರ ಈಗ ಸದ್ಯ ಏನಾಗಿದೆ ಅಂತೇಳಿ ಹೇಳ್ತಾ ಇದಾರೆ ಅಂತೇಳಿ? ನಮ್ಮಮ್ಮ ಮಣ್ಣಲ್ಲಿ ಮುಚ್ಚೋಗವ್ರೆ. ಒಂದೇ ಒಂದು ಹಿಡ್ದ ಕೈ ಕಾಣ್ತೈತೆ ಇಷ್ಟು. ನನ್ನ ತಮ್ಮನ ಪಾಪಮ್ಮ ಕಡೆ ಮನಗಿದ್ದಂಗೆ ಹೊಂಟೋಗವ್ನೆ. ಅವನು ಹಂಗೆ ಮಲಿಕತ್ತಿದ, ಹಂಗೆ ಹೊಂಟೋಗವ್ನೆ. ಮುಖಕ್ಕೆಲ್ಲ ಕಲ್ಲು ಹೊತ್ತುಬಿಟ್ಟೈತೆ. ಅಯ್ಯೋ, ನನ್ನ ತಂದೆನೂ ನನ್ನ ತಮ್ಮನ ಹೆಂಡ್ತಿನೂ ಇಬ್ಬರನ್ನು ಕೈ ಹಿಡ್ಕೊಂಡು ಬಿದ್ದಿ ಹೋಗಿ ಮುಂದಕ್ಕೆ ಜಾರ್ಬಿಟ್ಟವ್ರೆ, ಪಕ್ಕಕ್ಕೆ ಹೊಂಟೋಗವ್ರೆ. ಇವರು ಮುಂದೆ ಹೋಗ್ಬಿಟ್ಟವ್ರೆ ಸರ್, ಪ್ರವಾಹದಲ್ಲಿ ಕೊಚ್ಚಿ ಹೋಗ್ಬಿಟ್ಟವ್ರೆ.
ಝಾನ್ಸಿ ಅವ್ರ ಹತ್ರ ಏನೋ ಮಾತಾಡಿದ್ರಮ್ಮ. ಜಾನ್ಸಿ ಜೊತೆ ನೆನ್ನೆ ಮಾತಾಡಿದೆ. ನನ್ನ ಮಗನ್ನ ನಾನೇ ಕೈಯಾರ ಕಳ್ಕೊಬಿಟ್ಟೆ. ಎತ್ಕೊಳಕ್ ಹೋಗೋಣ ಅನ್ನಷ್ಟೊಳಗೆ ಗೋಡೆ ಅದ್ರ ಮೇಲೆ ಬಿದ್ದುಬಿಡ್ತು ಮಗು ಮೇಲೆ. ಅಕ್ಕ ನಾನು ಹೆಂಗೆ ಹಿಡ್ಕೊಳ್ಳೋಣ ಅಂತ ಅಂದ್ಲು. ಅವಳಿಗೆ ಮಗು ಕಳ್ಕೊಂಡು ಹೆಂಗಿರ್ತಾಳೋ ನನಗೆ ಗೊತ್ತಿಲ್ಲ. ಅವಳಿಗೆ ಮಗು ಕಳ್ಕೊಂಡು ಇರಕ್ಕಾಯ್ತೇ ಅಲ್ಲ, ಒಂದು ಲೋಟ ನೀರು ಸಹ ಕುಡ್ದಿಲ್ಲ ಅವಳು. ಇದು ಈ ಕುಟುಂಬದ ಆಕ್ರಂದನ ಆಗಿರುವಂಥದ್ದು. ಅಂದರೆ ಬದುಕು ಕಟ್ಕೊಳ್ಳೋಕ್ಕೋಸ್ಕರವಾಗಿ ವಯನಾಡಿಗೆ ಹೋದಂಥವ್ರು ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಬ್ಬರು ಅಂದರೆ ಮೊಮ್ಮಗ ಮತ್ತು ಅಜ್ಜಿ ಇದೀಗ ಕಣ್ಮರೆ ಆಗಿದ್ದಾರೆ. ಈ ನಿಟ್ಟಿನಲ್ಲಿ ಅವರ ಹುಡುಕಾಟಕ್ಕಾಗಿ ಕೂಡ ಕುಟುಂಬಸ್ಥರು ಅಲೆದಾಡ್ತಾ ಇದ್ದಾರೆ. ಅವರ ಆಕ್ರಂದನ ಇದೀಗ ಮುಗಿಲು ಮುಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಇನ್ನೊಂದು ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.